ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿ ನಾರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 25 ಗುಂಟೆ ಸ್ನೇಹಿತರೆ. ರೆಡ್ ಸಾಯಿಲ್ ಚೆನ್ನಾಗಿದೆ, ವಿಲೇಜ್ ಟಚ್ಚೆ. ನಾಳೆ ದಿನ ನಾವು ಇದನ್ನು ಸೈಟಾಗೂ ಕೂಡ ನಾವು ಇದನ್ನು ಪರಿವರ್ತನೆ ಮಾಡ್ಕೋಬೋದು ಸ್ನೇಹಿತರೆ. ಯಾಕೆಂದರೆ ಎಲ್ಲ ಸೈಟ್ಗಳೇ ಇಲ್ಲೆಲ್ಲ ಸೈಟ್ಗಳೇ ಆಗಿರೋದೆ. ನಮಗೆ ಸಿ ರಸ್ತೆನೂ ಇದೆ, ಅದರಿಂದ ಮುಂದಕ್ಕೆ ತಾರ್ ರೋಡು ಕೂಡ ಇದೆ. ನಿಮಗೆ NH ರೋಡಿಂದ ನಿಮಗೆ ಒಂದು 200-250 ಮೀಟ್ರ್ ಆಗುತ್ತೆ. ಒಳ್ಳೆಯ ಜಾಗ. ಇಲ್ಲಿ ನಿಮಗೆ ಒಳ್ಳೆಯ ನೀರಾವರಿ ಇದೆ. ಇದು ಮೈಸೂರಿಗೆ 35 ಕಿಲೋಮೀಟ್ರ್ ಇದೆ ಸ್ನೇಹಿತರೆ. ಬೆಂಗಳೂರಿಗೆ 130 ಕಿಲೋಮೀಟ್ರ್ ಇದೆ. ನೋಡಿ, ಸುತ್ತಮುತ್ತ ಎಲ್ಲ ಮನೆಗಳು ಕಟ್ಟಿದ್ದಾರೆ. ಇಲ್ಲಿ ಪಕ್ಕದಲ್ಲೂ ಕೂಡ ವ್ಯವಸಾಯ ಮಾಡ್ಕೊಂಡಿದ್ದಾರೆ. ನಾವು ಈ 25 ಗುಂಟೆಯಲ್ಲಿ ನಿಜವಲ್ಲೂ ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ಒಳ್ಳೊಳ್ಳೆ ಹಣ್ಣಿನ ಗಿಡಗಳು ಹಾಕ್ಕೊಂಡು ಅದ್ರ ಮಧ್ಯದಲ್ಲಿ ಸ್ವಲ್ಪ ತೆಂಗು ಹಾಕಿ ನಾವು ಮನೆಗೆ ಬೇಕಾಗಿರುವಂತಹ ಸೊಪ್ಪು, ತರಕಾರಿ, ಈ ಥರ ಬೆಳೆಗಳನ್ನ ನಾವು ಇಲ್ಲಿ ಬೆಳ್ಕೊಂಡು ನಮ್ಮ ತೋಟದಲ್ಲಿ ನಾವೇ ಬೆಳ್ಕೊಂಡು ನಾವು ಆರಾಮಾಗಿ ಉಪಯೋಗಿಸ್ಕೋಬೋದು ಸ್ನೇಹಿತರೆ. ಯಾಕೆ ನೀರಾವರಿ ಜಾಗ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇವತ್ತು ನಾವು ನಮ್ಮ ಜಾಗದಲ್ಲಿ ಈ ಥರ ಮಾಡ್ಕೊಳ್ಳೋದು ಅಂತಂದರೆ ನಿಜವೂ ತುಂಬ ಸಂತೋಷ ಪಡಬೇಕು. ಯಾಕೆ ನಾವು 10 ಎಕರೆ ತಗೊಂಡು ಮಾಡೋಕ್ಕೆ ಹಿಂಸೆ ಆಗುತ್ತೆ ಅನ್ನೋರಿಗೆ ಇದು ಸಾಕು. 25 ಗುಂಟೆ ಸಾಕು ಸ್ನೇಹಿತರೆ. ಇವ್ರು ಬಂದು 1 ಗುಂಟೆಗೆ 1,25,000 ಹೇಳ್ತಾರೆ. ನೋಡಿ, ಸಾಮಾನ್ಯವಾಗಿ ಬೇರೆ ಕಡೆ ಎಲ್ಲ ನಿಮಗೆ ದಾರಿ ಇಲ್ಲದ ಜಾಗದಲ್ಲೆಲ್ಲ 1.5, 1.25, 2 ಅಂತ ಹೇಳ್ತಿದ್ದಾರೆ. ನಮಗೆ ಇಲ್ಲಿ ವಿಲೇಜ್ ಟಚ್ಚೇ ತಮಗೆಲ್ಲ ಕಾಣ್ಬೋದು. ಇಲ್ಲೆಲ್ಲ ಮನೆಗಳಿದ್ದಾವೆ ನೋಡಿ, ಎಲ್ಲ ಮನೆಗಳಿದ್ದಾವೆ ಆರಾಮಾಗಿ. ಇದು ಕೂಡ ನಾಳೆ ದಿನ ಸೈಟ್ ಆಗೋದ್ರಲ್ಲಿ 2 ಮಾತಿಲ್ಲ. ಅದೇನು ಸುಳ್ಳು ಹೇಳಿ ಮಾಡಬೇಕಾದ ಪ್ರಮೇಯ ಏನಿಲ್ಲ ಇದರಲ್ಲಿ. ನೀವು ಬಂದಾಗ ಕಣ್ಣೆರಗಡೆ ಕಂಡಾಗ ಇದು ನಿಮಗೆ ಅರ್ಥ ಆಗುತ್ತೆ. ಇದು ಚೂರು ಗಿಡಗಳನ್ನ ನಾವು ಇದನ್ನು ಕ್ಲೀನ್ ಮಾಡಿಕೊಂಡ್ರೆ ಆರಾಮಾಗಿ ಇನ್ನೂ ಶಿಸ್ತಾಗಿ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ. ಯಾವತ್ತೂ ಅಷ್ಟೇ ನಾವು ನಮ್ಮ ಮನೆಗಳ ಹತ್ರ ಆರಾಮಾಗಿ ಒಂದು ತೋಟ ಅಂತ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತಾರೆ. ನೋಡೋಕ್ಕೆ ನಮಗೆ ಅದ್ಭುತವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾವು ನಮ್ಮ ತೋಟದಲ್ಲಿ ನಾವು ಕೂಡ ಕೆಲಸ ಮಾಡಿದ್ವಿ ಅನ್ನೋದೊಂದು ಸಂತೋಷ ಇರುತ್ತೆ ಸ್ನೇಹಿತರೆ. ಯಾವಾಗಲೂ ಅಷ್ಟೇ. ಯಾಕೆ ನಾವು 2 ಎಕರೆ ತಗೋಬೇಕು, 10 ಎಕರೆ ತಗೋಬೇಕು, ನಾವು ಹಿಂಗೆ ಮಾಡಬೇಕು ಅನ್ನೋದೇನಿಲ್ಲ. ಏಕೆ ನಮ್ಮ ಹತ್ರ ಏನು ಬಜೆಟ್ ಇದೆ ಅಷ್ಟಕ್ಕೆ ನಾವು ಆರಾಮಾಗಿ ಇದನ್ನು ನಾವು ಡೆವಲಪ್ಮೆಂಟ್ ಮಾಡೋಕ್ಕೆ ಅನುಕೂಲವಾಗಿರುತ್ತೆ. ನಾವಿಲ್ಲಿ ಯಾವ ಜಮೀನು ಮೇಲೂ ಹೋಗೋಂಥದ್ದಿಲ್ಲ, ಯಾರ ಮನೆಯಿಂದಲೂ ನಾವು ದಾರಿ ಬಿಡಿಸ್ಕೋಬೇಕಾದ ಪ್ರಮೇಯ ಇಲ್ಲ. ಎಲ್ಲ ರೋಡೆಲ್ಲ ಕ್ಲಿಯರಾಗಿದೆ. ಏನು ಈ ಸಣ್ಣ ಪುಟ್ಟ ಗಿಡಗಳನ್ನ ಒಂಚೂರು ಕ್ಲೀನ್ ಮಾಡ್ಕೊಂಡ್ರೆ ನಮಗೆ ಆಯಿತು. ನೋಡಿ, ಸುತ್ತಮುತ್ತ ಒಳ್ಳೆ ಜಾಗನೇ ಸ್ನೇಹಿತರೆ. ನಾವು ಈ ಜಾಗದಲ್ಲಿ ನಾವು ವರ್ಕ್ ಮಾಡೋದ್ರಿಂದ ನಮಗೂ ಕೂಡ ಒಳ್ಳೆ ಗಾಳಿ ವಾತಾವರಣ, ಒಳ್ಳೆ ಪರಿಸರ, ಒಳ್ಳೆ ಜಾಗ ಪ್ರತಿಯೊಂದು ಕೂಡ ನಮಗೆ ಸಿಕ್ದಂಗೆ ಆಗುತ್ತೆ. ನಮ್ಮ ಆರೋಗ್ಯದಲ್ಲೂ ಕೂಡ ನಮಗೆ ಒಳ್ಳೆ ಏರುಪೇರಾಗುತ್ತೆ. ಅಂದರೆ ಒಳ್ಳೆ ಗಾಳಿ ಸೇವನೆ ಮಾಡಿದಾಗ ನಮಗೆ ನಮ್ಮ ದೇಹದಲ್ಲಿ ಇನ್ನೂ ಸ್ವಲ್ಪ ಸದೃಢರಾಗಿ ನಾವು ಸ್ವಲ್ಪ ಇನ್ನೂ ವರ್ಕ್ ಮಾಡ್ಬೋದು ಆರಾಮಾಗಿ. ನಾವು ಸಾಧ್ಯ ಆದಷ್ಟು ನಾವು ಈ ಕಾಯಿಲೆಗಳಿಂದ ನಾವು ಹೊರಬರ್ಬೋದು ಸ್ನೇಹಿತರೆ. ದಿನ ಬೆಳಿಗ್ಗೆ 6 ಜನಗಳಿಗೆ ಅತಿ ಟೆನ್ಷನ್ನು, ಕೆಲಸ ಮಾಡಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಏನು ಮಾಡೋದು, ಮಾಡೋದು ಅನ್ನೋದು ಪ್ರತಿಯೊಬ್ಬರಿಗೂ ಇದೇ ಇರುತ್ತೆ. ಅದೇ ನಾವು ಬೆಳಿಗ್ಗೆ ಮುಂಜಾನೆ ಎದ್ದು ನಾವು ನಮ್ಮ ಚಿಕ್ಕ ತೋಟದಲ್ಲೇ ನಾವು ಸಿಂಪಲಾಗಿ ಓಡಾಡ್ಕೊಂಡು ಅದನ್ನು ಅಚ್ಚುಕಟ್ಟಾಗಿ ನೋಡ್ಕೊಂಡ್ರೆ ಸಾಕು ಸ್ನೇಹಿತರೆ. ನಮಗೆ ಇರೋದ ಟೆನ್ಷನ್ ಆಲ್ಮೋಸ್ಟ್ ಕಡಿಮೆ ಆಗುತ್ತೆ. ನಮಗೆ ಪರಿಸರ ಕಡೆ ಯಾವಾಗ ಒಲವು ಹೋಗುತ್ತೋ ಆಗ ನಮಗೆ ಬೇರೆದೆಲ್ಲ ಆರಾಮಾಗಿ ಅನಿಸುತ್ತೆ. ಏನು ಅಷ್ಟು ದುಃಖ ಅನಿಸಲ್ಲ, ಅಂದರೆ ಕಷ್ಟ ಅನಿಸಲ್ಲ. ಆಮೇಲೆ ಇದು ಕೂಡ ನಮಗೆ ಅತಿ ಜಾಸ್ತಿ ಏನು ಅವ್ರು ಹೇಳ್ತಿಲ್ಲ ಸ್ನೇಹಿತರೆ. ಯಾಕೆಂದರೆ ಇವೆಲ್ಲ ಸೈಟ್ಗಾಗೋಂಥ ಜಾಗಗಳು ಪಕ್ಕದಲ್ಲಿ ನೋಡಿ ಮನೆಗಳು ಕಟ್ಕೊಂಡಿದ್ದಾರೆ. ಎಲ್ಲ ವಿಲೇಜ್ ಟಚ್ಲೇ ಇದೆ. ಇದು ಏನು ವಿಲೇಜಿಂದ ನಿಮಗೆ ಒಂದು 1/4 ಕಿಲೋಮೀಟ್ರ್ ಇಲ್ಲ. ಅದು ಏನು ತಾರ್ ರೋಡಿಂದ ನಮಗೊಂದು 200 ಮೀಟ್ರ್ ಆಗುತ್ತೆ ಅಷ್ಟೇ. ಇದರಲ್ಲಿ ಬೇರೆ ಏನು ಅಲ್ಲ ಸ್ನೇಹಿತರೆ.
ಕೆಲವು ಜನಗಳಿಗೆ ಪಾಪ ಕೆಲವು ಸ್ವಲ್ಪ ಬಜೆಟಿನವ್ರಿಗೆ ಇದು ತುಂಬ ಚೆನ್ನಾಗಿದೆ ಮಾತ್ರ. ಈ ಥರ ಜಾಗಗಳು ನಮಗೆ ನಿಜವಾಗ್ಲೂ ಹೇಳ್ತೀನಿ ಸಿಗೋದಂತೂ ತುಂಬ ಕಷ್ಟದ ಸ್ನೇಹಿತರೆ. ನೀವು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ಅದು ತಲುಪುತ್ತೆ. ಪಾಪ ಎಷ್ಟೋ ಜನಗಳು ನಮ್ಮ ಹತ್ರ ಅಷ್ಟು ಬಜೆಟ್ ಇಲ್ಲ, ನಮಗೊಂದು 20 ಗುಂಟೆ ಇದ್ದರೆ ಸಾಕು ಅನ್ನೋರು ಬೇಕಾದಷ್ಟು ಜನ ಇದ್ದಾರೆ. ನಾವು ಅಕ್ಕಪಕ್ಕ ಯಾರು ಇಲ್ಲದಿರೋ ಜಾಗದಲ್ಲಿ ಏನೂ ಅಲ್ಲ, ಎಲ್ಲ ಜನಗಳಿರೋ ಜಾಗದಲ್ಲೇ ನಾವು ಇದ್ದೀವಿ. ತುಂಬ ದೂರ ಇಲ್ಲ, ಮನೆ ಕಟ್ಕೊಂಡು ಏನು ಮಾಡಬೇಕು ಅನ್ನೋದು ಇವತ್ತೇನೂ ಯಾರಿಗೂ ಬಿಡಿ ಸ್ನೇಹಿತರೆ. ಅನುಕೂಲವಾಗಿದೆ. ನಮಸ್ಕಾರ, ಧನ್ಯವಾದಗಳು.